ಓಣಂ ಆಚರಣೆಗಾಗಿ ಕಾಸರಗೋಡು ವ್ಯಾಪಾರಿಗಳ ಸಂಘವು ಹೊಸ ಬಸ್ ನಿಲ್ದಾಣದಲ್ಲಿ ಬೃಹತ್ ಹೂವಿನ ಅಲಂಕಾರವನ್ನು ಸಿದ್ಧಪಡಿಸಿದೆ. ಕಾಸರಗೋಡು ವ್ಯಾಪಾರಿಗಳ ಸಂಘವು ಬೃಹತ್ ಪುಷ್ಪಾಲಂಕಾರವನ್ನು ಸಿದ್ಧಪಡಿಸಿದೆ. ಓಣಂ ಆಚರಣೆಯ ಅಂಗವಾಗಿ ಕಾಸರಗೋಡು ವ್ಯಾಪಾರಿಗಳ ಸಂಘವು ಹೊಸ ಬಸ್ ನಿಲ್ದಾಣದ ಫ್ಲೈಓವರ್ ಕೆಳಗಡೆ ಬೃಹತ್ ಹೂವಿನ ಜೋಡಣೆಯನ್ನ ಸಿದ್ಧಪಡಿಸಿತು. ಹೂವಿನ ಜೋಡಣೆಯನ್ನ ನೋಡಲು ಮತ್ತು ಚಿತ್ರಗಳನ್ನು ತೆಗೆದುಕೊಳ್ಳಲು ಸಾವಿರಾರು ಜನರು ಆಗಮಿಸಿದ್ರು. ಹೂವಿನ ಅಲಂಕಾರ ಇಂದು ರಾತ್ರಿಯವರೆಗೆ ಇರುತ್ತದೆ. ಅಗತ್ಯವಿರುವ ಹೂವುಗಳನ್ನು ಮಂಗಳೂರಿನಿಂದ ತರಲಾಗಿದೆ. 1.5 ಕ್ವಿಂಟಾಲಿಗೂ ಹೆಚ್ಚು ಹೂವುಗಳನ್ನು ತರಲಾಗಿದೆ. ಹೂವಿನ ಅಲಂಕಾರವನ್ನು ಪೂರ್ಣಗೊಳಿಸಲು ಹೂವುಗಳು ಮತ್ತು ಇತರ ಸಂಬಂಧಿತ ವಸ್ತುಗಳಿಗೆ ಸುಮಾರು 1.60 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ. ಹೂವಿನ ಅಲಂಕಾರದ ಜೊತೆಗೆ ಮಾವೇಲಿಯ ಆಗಮನದೊಂದಿಗೆ ಕಾರ್ಯಕ್ರಮವು ವರ್ಣಮಯವಾಯಿತು. ಹೂವಿನ ಅಲಂಕಾರಕ್ಕೆ 4 ದಿನಗಳ ಮೊದಲೇ ಸಿದ್ಧತೆಗಳು ಪ್ರಾರಂಭವಾದವು. ಕೋಲಿಯಡುಕದ ವಿನ್ಯಾಸದ ಡಿ ಜಗದೀಶನ್ ನೇತೃತ್ವದಲ್ಲಿ 13 ಜನರ ತಂಡವು ಹೂವಿನ ಅಲಂಕಾರವನ್ನು ಪೂರ್ಣಗೊಳಿಸಿದ್ರು. ಓಣಂ ಆಚರಣೆಯ ಭಾಗವಾಗಿ ಕಾಸರಗೋಡು ನಗರದಲ್ಲಿ ವಿಭಿನ್ನ ಪ್ರದರ್ಶನವನ್ನು ಸೃಷ್ಟಿಸುವ ಉದ್ದೇಶದಿಂದ ಈ ಮೆಗಾ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿದ್ದು, ನಗರದ ವ್ಯಾಪಾರ ಸಮುದಾಯದ ಮುಖಂಡರು ಮತ್ತು ವ್ಯಾಪಾರಿಗಳು ಇದಕ್ಕೆ ಸಾಧ್ಯವಿರುವ ಎಲ್ಲ ಬೆಂಬಲವನ್ನು ನೀಡಿದ್ದಾರೆ ಎಂದು ಸಂಘದ ಅಧ್ಯಕ್ಷ ಎಎ ಅಬ್ದುಲ್ ಅಜೀಜ್ ಅವರು ಹೇಳಿದರು. ಮೆಗಾ ಪೂಗಳಂವನ್ನು ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಅವರು ಉದ್ಘಾಟಿಸಿದರು. ಕಲತರ ಮಾಹೀನ್, ಪುರಸಭಾಧ್ಯಕ್ಷೆ ಶಾಹೀನಾ ಸಲೀಂ, ಉಪಾಧ್ಯಕ್ಷ ಕೆಎಂ ಹನೀಫ್, ವ್ಯಾಪಾರಿಗಳು ಹಾಗೂ ಕೈಗಾರಿಕಾ ಸಂಘದ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಕಾಸರಗೋಡು ಮರ್ಚೆಂಟ್ಸ್ ಅಸೋಸಿಯೇಷನ್ ಮುನ್ಸಿಪಾಲಿಟಿ BTPC ಅನೀಶ್, ವಿ4 ನ್ಯೂಸ್, ಪುತ್ತೂರು.